ಲೀಲಾ, ಗುಡ್ ನೈಟ್. ಗುಡ್ ನೈಟ್. ಕಾಲಚಕ್ರ ಅನ್ನೋ ಒಂದು ಮಾತಿದೆ. ಇವತ್ತು ಮೇಲೆ ಇದ್ದು ಪಟ್ಟದಲ್ಲಿ ಮೆರಿತಾ ಇದ್ದೋನು ಕಾಲಚಕ್ರ ತಿರುಗ್ತಾ ಇದ್ದ ಹಾಗೆ ಕೆಳಗ್ ಬರ್ತಿದ್ದ ಹಾಗೆ ಬೀದಿಲ್ ಬಿದ್ದಿರ್ತಾನಂತೆ. ನಿನ್ನ ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತಾ ಇದೆ. ಏಜೆ ಜೊತೆ ಪ್ರೀತಿ ಪ್ರೇಮ ಅಂತ ನಾಟಕ ಮಾಡ್ಕೊಂಡು ಮೆರಿತಾ ಇದ್ದೋಳು ಇವಾಗೇನಾಯ್ತು? ಒಂದೇ ಒಂದಿನ, ಜಸ್ಟ್ ಒಂದೇ ಒಂದಿನ ರೂಮಲ್ಲಿದ್ದೋಳು ಈಗಾಗಲೇ ಇಲ್ಲಿಗೆ ಬಂದಿದ್ಯಾ. ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಗೇಟಿಂದ ಆಚೆ, ಆಮೇಲೆ ಬೀದಿಲ್ ಬಿದ್ದಿರ್ತೀಯ. ಏನಂದೆ ನೀನು? ನೀನು ಲೀಲಾ 2.0ನಾ? 2.0 ಅಲ್ವೇ, 0.0. ಇಷ್ಟೆಲ್ಲ ಆದ್ಮೇಲೂ ಇವತ್ತು ನನ್ನ ಮನಸ್ಸಿಂದ ಒಂದು ಮಾತು ಹೇಳ್ತಾ ಇದ್ದೀನಿ. ನಿನ್ನ ಈ ಪರಿಸ್ಥಿತಿ ನೋಡ್ತಾ ಇದ್ರೆ ನನಗೆ ಕರಳು ಚುರುಕ್ಕಂತಿದೆ. ಆದ್ರೂ ಪ್ರತಿ ಹಂತದಲ್ಲೂ ಒಂದೊಂದೇ ಮೆಟ್ಲು ನಿನ್ನ ಕೆಳಗೆ ಇಳಿಸಿ 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 ಪಾತಾಳಕ್ಕೆ ತಳ್ತೀನಿ. ಇದು ಈ ದುರ್ಗಾ ಪವರ್ ಅಂದ್ರೆ. ಹೇಗಿದ್ರು ಕೆಳಗೆ ಹೋಗ್ತಿದ್ಯಾ. ಸೊ ಹ್ಯಾಪಿ ಜರ್ನಿ. ಗುಡ್ ನೈಟ್. ದುರ್ಗಾ ದುರ್ಗಾ ದುರ್ಗಾ, ಐ ಲವ್ ಯು ಸೋ ಮಚ್. ನೀನು ಅಂತರ ಅಕ್ಕನ ಮನೆ ಕರ್ಕೊಂಡ್ಬಂದು ಎಂತ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ನಿನ್ಗೆ ಗೊತ್ತಿಲ್ಲ. ಆಕ್ಚುಲಿ ಅವಾಗ್ಲೇ ಥ್ಯಾಂಕ್ಸ್ ಹೇಳೋಣ ಅನ್ಕೊಂಡೆ, ಆದ್ರೆ ಥ್ಯಾಂಕ್ಸ್ ಅನ್ನೋ ಪದ ತುಂಬಾ ಸಣ್ಣದಾಗುತ್ತೆ. ಅದಕ್ಕೆ ನಾನು ನಿನ್ಗೆ ಏನೋ ಕೊಡ್ಬೇಕು. ಪ್ಲೀಸ್ ಲೀಲಾ, ಸ್ಟಾಪ್ ಇಟ್. ದುರ್ಗಾ, ನನ್ನ ಮನ್ಸಿನ ಮಾತು ಹೇಳ. ನೀನು ಅಂತರಕ್ಕನ ಕರ್ಕೊಂಡ್ ಬಂದು ಎಂತ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ನಿನಗೆ ಗೊತ್ತಿಲ್ಲ. ಪ್ರೀತಿ ಅಂದ್ರೆ ಏನು? ನಾವ್ ಇಷ್ಟಪಡೋ ವ್ಯಕ್ತಿ ಹತ್ರ ಇರ್ಲಿ, ನಮ್ಮಿಂದ ದೂರ ಇರ್ಲಿ, ಅವ್ರು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅನ್ನೋದೇ ಬಯಸೋದು. ನನ್ನ ಗಂಡನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ಅಂತರ ಅಕ್ಕ ಮನೆಗೆ ಬಂದಾಗಿಂದ ಏಜೆ ಎಷ್ಟು ಖುಷಿಯಾಗಿದ್ದಾರೆ. ಅವ್ರ ಖುಷಿನ ನನ್ ಕಣ್ ತುಂಬಾ ನೋಡ್ತಾ ಇದ್ದೀನಿ. ನಂಗೆ ತುಂಬಾ ಖುಷಿ ಆಗ್ತಿದೆ ದುರ್ಗಾ. ಈ ಎಕ್ಸ್ಪೆಕ್ಟ್ ಮಾಡದೇ ಇರೋ ವ್ಯಕ್ತಿ ಕಣ್ಮುಂದೆ ಬಂದ್ರೆ ಆ ದೇವ್ರು ಕೊಟ್ಟು ವರ ಅಂತ ಹೇಳ್ತಾರಲ್ಲ, ಆ ವರನ ನೀನ್ ಏಜೆ ಕೊಟ್ಟಿದ್ಯಾ. ಅವ್ರು ತುಂಬಾ ಖುಷಿಯಾಗಿದ್ದಾರೆ. ಅದಕ್ಕೆ ಕಾರಣ ನೀನು. ಇಲ್ಲಿವರೆಗೂ ನೀನ್ ತುಂಬಾ ತಪ್ಪು ಕೆಲ್ಸಗಳನ್ನ ಮಾಡಿದ್ಯಾ, ನಾನು ಅದನ್ನ ತಡೆದಿದ್ದೀನಿ ಕೂಡ. ಆದ್ರೆ ಅಂತರಾಕನ ಮನೆಗೆ ಕರ್ಕೊಂಡ್ ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಇದಕ್ಕೆ ನಾ ಇನ್ನೊಂದ್ಸತಿ ನಿನ್ನ ಹಗ್ ಮಾಡ್ತೀನಿ. ಪ್ಲೀಸ್ ಸ್ಟೇ ಅವೇ ಫ್ರಮ್ ಮೀ. ಅಂದ್ರು ದುರ್ಗಾ, ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.
ಹೇಳಿ ಸರ್, ನಾನು ಕರೆಸಿದ ಉದ್ದೇಶ? ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ಅಲ್ಲ ಸರ್, ಮದುವೆ ಏನೋ ಚೆನ್ನಾಗಾಗಿದ್ದಿದ್ರೆ ನಮ್ಮ ಕೆಲಸ ನೋಡಿ ನೀವು ಥ್ಯಾಂಕ್ಸ್ ಹೇಳೋದ್ರಲ್ಲಿ ಅರ್ಥ ಇದೆ. ಆದರೆ ಮದುವೆ ಅರ್ಧಕ್ಕೆ ನಿಂತೋಗಿರುವಾಗ ಥ್ಯಾಂಕ್ಸ್ ಯಾಕೆ ಸರ್? ಅಂತರಂಗೋಸ್ಕರ. ಎಸ್, ಅಂತರ ನಮ್ಮ ಯಾರನ್ನೂ ಮಾತಾಡಿಸ್ತಾ ಇಲ್ಲ. ಅವಳು ಬಾಯಲ್ಲಿ ಬರ್ತಾ ಇರೋದು ಬರೀ ನಿಮ್ಮ ಹೆಸರು ಮಾತ್ರ. ಅವಳು ಅಷ್ಟು ನಿಮ್ಮ ಹೆಸರನ್ನ ಹೇಳ್ತಾ ಇದ್ದಾಳೆ ಅಂದರೆ ನೀವು ಅವಳನ್ನು ಅಷ್ಟು ಕೇರ್ ಮಾಡಿದ್ದೀರಾ ಅಂತ. ನನ್ನ ಆಬ್ಸೆನ್ಸಲ್ಲಿ ನನ್ನ ಅಂತರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂದಮೇಲೆ ನಾನು ಥ್ಯಾಂಕ್ಸ್ ಹೇಳ್ಬೇಕಾ? ಸರ್, ನಂಗೆ 2 ವಿಷಯ ಅರ್ಥ ಆಗ್ತಿಲ್ಲ. ಒಂದು, ನಮ್ಮ ಮೇಡಮ್ ಹೆಸರನ್ನ ತಪ್ಪಾಗಿ ಹೇಳ್ತಿದ್ದೀರಾ. ಇನ್ನೊಂದು, ತಾಳಿ ಕಟ್ಟೋ ಟೈಮಲ್ಲಿ ನೀವು ಮೇಡಮ್ನ ನೋಡಿ ಮದುವೆನೇ ಅರ್ಧಕ್ಕೆ ನಿಲ್ಲಿಸಿದ್ರಿ. ಮೇಡಮ್ ನಿಮ್ಮನ್ನು ನೋಡಿ ಮೂರ್ಛೆ ತಪ್ಪಿದ್ರು. ಇಲ್ಲಿ ಏನೋ ಬೇರೆ ವಿಷಯ ಇದೆ ಅನಿಸ್ತಿದೆ ಸರ್. ಎಲ್ಲ ನಿಮಗೆ ನಿಧಾನಕ್ಕೆ ಗೊತ್ತಾಗುತ್ತೆ. ಬಟ್ ಈಗ ನನ್ನೊಂದು ರಿಕ್ವೆಸ್ಟ್ ಇದೆ. ಹೇಳಿ ಸರ್, ನನ್ನಿಂದ ಸಾಧ್ಯ ಆದರೆ ಖಂಡಿತ ಮಾಡ್ತೀನಿ. ಅಂತರ ನಿಮ್ಮನ್ನು ನೋಡಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ದಾಳೆ. ಸೊ ಅವಳಿಗೋಸ್ಕರ ನೀವು ನಮ್ಮ ಮನೇಲಿ ಇರ್ತೀರಾ? ಸರ್, ಆಗಲೇ ಹೇಳಿಲ್ವಾ, ಅವ್ರ ಹೆಸರು ಅಂತರ ಅಲ್ಲ, ಪ್ರಾರ್ಥನಾ. ನೀವು ಯಾರನ್ನೋ ನಮ್ಮ ಮೇಡಮ್ ಅಂದ್ಕೊಂಡು ಕನ್ಫ್ಯೂಸ್ ಆಗಿದ್ದೀರಾ ಅನಿಸುತ್ತೆ. ಯಾರನ್ನೋ ಅಂದ್ಕೊಳ್ಳೋದಕ್ಕೆ ನಂದು ಅಂತರೊಂದು ನಾರ್ಮಲ್ ರಿಲೇಷನ್ಶಿಪ್ ಅಲ್ಲ. ಅವಳು ನನ್ನ ಹೆಂಡತಿ. ಒಬ್ರನ್ನೊಬ್ರು ಜೀವಕ್ಕೆ ಜೀವ ಕೊಡೋಷ್ಟು ಪ್ರೀತಿಸಿ ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿರೋ ನನ್ನ ಹೆಂಡತಿ ಅವಳು. ಸರ್, ಮೇಡಮ್ಗೆ ಮದುವೆನೇ ಆಗಿಲ್ಲ. ಅವ್ರಿಗಂತ ಯಾವುದೇ ಫ್ಯಾಮಿಲಿನೂ ಇಲ್ಲ. ನಾವೇ ಅವ್ರ ಫ್ಯಾಮಿಲಿ ಆಗಿದ್ದೀವಿ. ಅಂಥದ್ರಲ್ಲಿ ನೀವು ಮೇಡಮ್ಗೆ ಮದುವೆ ಆಗಿದೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ನಾನಿದನ್ನು ನಂಬಲ್ಲ ಸರ್. ನೀವು ಹೇಳೋ ಪ್ರಕಾರ ಅವಳಿಗೆ ಮದುವೆನೇ ಆಗದೆ, ಅವಳಿಗೊಂದು ಫ್ಯಾಮಿಲಿನೇ ಇಲ್ಲದೆ ಈ ಫೋಟೋ ಇಲ್ಲಿ ಹೇಗೆ ಬರ್ತದೆ? ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ